ಕಿರಣೇನು ಇವತ್ತು ಒಂದು ಸಿಹಿ ಸುದ್ದಿ ಹೇಳಕ್ಕೆ ಬರ್ತಾ ಇದೀನಿ ಅಂತ ಹೇಳಿದ್ದ. ಅದಕ್ಕೆ ರೀಮಗೂ ಫೋನ್ ಮಾಡಿದ್ದೀನಿ. ಬಂದ್ರೆ ಅವಳು ನಾನು ಇಬ್ರು ಮಾತಾಡ್ಸ್ಕೊಂಡ್ ಬರ್ಬೋದು. ಸೀಮಾ ಸೀಮಾ ಏನೇ ಫೋನ್ ಮಾಡಿ ಯಾಕೆ ಇಲ್ಲಿಗೆ ಬರಕ್ಕೆ ಹೇಳಿದೆ? ಅಯ್ಯೋ ನಾನಂತೂ ನಮ್ಮ ಅಮ್ಮನಿಗೆ ಕಾರಣ ಹೇಳಿ ಬರೋಷ್ಟಲ್ಲಿ ಸುಸ್ತಾಗೋಯ್ತು. ಏನ್ ವಿಷಯ? ಹೌದಾ, ಕಿರಣ್ಗೆ ಏನೋ ಒಂದು ಸಿಹಿ ಸುದ್ದಿ ಹೇಳಕ್ ಬರ್ತಾ ಇದ್ದೀನಿ ಅಂತಂದ. ಅದಕ್ಕೆ ನೀನು ಇದ್ರೆ ಚೆನ್ನಾಗಿರುತ್ತೆ ಅಂತ ಬಾ. ಅದೇ ಅಲ್ಲಿ ನಮ್ಮ ಹೊರಗಡೆ ಅಲ್ಲಿ ಕಟ್ಟೆಯವರಲ್ಲ ಮರದ ಹತ್ರ, ಅಲ್ಲಿಗೆ ಬರ್ತಾನಂತೆ. ಬಾ ಹೋಗೋಣ. ಸಿಹಿ ಸುದ್ದಿನ? ಏನೇ ಅದು? ಏನ್ ಮದ್ವೆಗಿದ್ವಿ ಆಗ್ತಾ ಇದ್ರು ಹೆಂಗೆ ಇಬ್ರು ಇವತ್ತು? ಹೇಳಿ. ಓ, ಇನ್ನು ಮದ್ವೆ ಆಗಕ್ಕೆ ಟೈಮ್ ಐತೆ. ಅವ್ರಿಗೆ ನಮ್ಮ ಕಿರಣ್ಗೆ ಅವ್ರ ಅಪ್ಪಂದು ಅವ್ರ ದೊಡ್ಡಪ್ಪಂದು ಆಸ್ತಿ ಎಲ್ಲಾನ ಬರ್ಕೊಡ್ತಾ ಇದಾರಂತೆ. ಅವ್ರ ದೊಡ್ಡಪ್ಪನ್ಗೇನು ಗಂಡ್ಮಕ್ಳು ಇಲ್ವಂತೆ. ಹೌದಾ, ಗಂಡ್ಮಕ್ಳು ಇಲ್ವಂತ? ಅಲ್ಲ, ಹೆಣ್ಮಗ್ಳಾದ್ರೂ ಇದ್ದಾಳೆ ತಾನೆ? ಇದ್ರೂನು ಅವಳೇನ ಆಸ್ತಿ ಕೇಳಲ್ವಂತೆ. ಅವಳಿಗೆ ಕೊಡಕ್ಕೆ ಅವ್ರ ಅಜ್ಜಿಗೂ ಅವ್ರ ದೊಡ್ಡಪ್ಪಗೂ ಇಷ್ಟ ಇಲ್ವಂತೆ. ಯಾಕಂದ್ರೆ ಅವಳು ಕೇಳ್ದೆ ಏನೋ ಓಡೋಗಿ ಮದ್ವೆ ಆಗೋಳಂತೆ. ಹೌದಾ, ನಿಜನಾ? ಹೌದು ಕಣೆ. ಅಲ್ವೇ? ಅಲ್ಲ ಸೀಮಾ, ನೀನು ಹೇಳ್ತಾ ಇರೋದು ನೋಡಿದ್ರೆ ಈ ಸ್ಟೋರಿ ನಿಮ್ಮ ಅಣ್ಣನ ಹೆಂಡತಿ ಲಾವಣ್ಯಗೆ ರಿಲೇಟೆಡ್ ತರ ಕಾಣಿಸುತ್ತೆ ಅಲ್ವಾ? ಏನು ಹೇಳ್ತಾ ಇದ್ಯಾ? ಲಾವಣ್ಯನ? ಅಯ್ಯೋ, ಅವ್ರ ಮನೆ ನೋಡ್ಬೇಕು, ಒಳ್ಳೆ ಗೂಡಾಗೈತೆ. ಅವಳು ಎಲ್ಲಿ ಇಷ್ಟು ಶ್ರೀಮಂತ ಆಗಿರ್ತಾಳೆ, ಕಿರಣ್ ಎಲ್ಲಿ, ಆ ಲಾವಣ್ಯ ಎಲ್ಲಿ? ಅಯ್ಯೋ, ಅವ್ರಿಗೂ ಕಂಪೇರೇ ಮಾಡ್ಬೇಡ ಕಣೆ ರೀಮಾ ನೀನು. ಅವಳು ಅದೇ, ಅವಳೇನಾದ್ರೂ ನಿನ್ ಕಂಪೇರ್ ಮಾಡಿದ್ರು ಅಲ್ಲಿ ನಿಲ್ಲಕ್ಕಾಗಲ್ಲ ಬಿಡು ಆ ಲಾವಣ್ಯನ ಕೈಲಿ. ತವ್ರ ಮನೇಲಿ ಎಷ್ಟು ಬಡತನ ಐತಿ, ಏನ್ ಕೂಲಿ ಮಾಡ್ಕೊಂಡ್ ತಿಂತಾರ ಅವ್ರ ಅಪ್ಪ ಅಮ್ಮ. ಅಯ್ಯೋ, ನೀನು ಹೋಗಿ ಅವಳಿಗೆ ಕಂಪೇರ್ ಮಾಡ್ತಾ ಇದೆಯಲ್ಲ ಕಿರಣ್ ಅವರ ದೊಡ್ಡಪ್ಪನ ಮಗಳನ್ನ. ಹಂಗಲ್ಲ ಕಣೆ, ನೀನೇ ತಾನೇ ಹೇಳಿದ್ದು ಅವರ ದೊಡ್ಡಪ್ಪನ್ಗೆ ಒಬ್ಳೆ ಮಗಳು, ಗಂಡ್ ಮಕ್ಳಿಲ್ಲ, ಕೇಳ್ದೆ ಮದ್ವೆ ಆದ್ಲು ಅಂತಾನ. ಹಂಗ ಅದಕ್ಕೆ ಹೇಳಿದ್ದು. ಲಾವಣ್ಯಂದು ಅದೇ ತರ ತಾನೆ? ಅವರಪ್ಪ ಅಮ್ಮನ್ಗೂ ಗಂಡ್ ಮಕ್ಳಿಲ್ಲ ಅಲ್ವಾ? ಆ ತರ ಬೇಕಂದ್ರೆ ಮಾಡ್ಬೋದು. ಒಂದ್ ಸ್ವಲ್ಪ ರಿಲೇಟೆಡ್ ಆಗೈತೆ. ಯಾಕಂದ್ರೆ ಅವರಪ್ಪ ಅಮ್ಮಗೂ ಗಂಡ್ ಮಕ್ಳಿಲ್ಲ, ಇವಳು ಒಬ್ಳೆ ಮಗಳು, ಕೇಳ್ದೆ ಇವಳು ಓಡ್ಬಂದ್ ಮದ್ವೆ ಆಗಿರೋಳು. ಅಷ್ಟೇನೆ. ಅಷ್ಟ್ ಬಿಟ್ರೆ ಶ್ರೀಮಂತಿಕೆಯಲ್ಲಿ ಕಿರಣ್ ಅವ್ರ ದೊಡ್ಡಪ್ಪನ ಮಗಳು ಇವಳು, ಅದಾಗ ಅಂತರ ವ್ಯತ್ಯಾಸ ಬಿಡು. ಲಾವಣ್ಯಂದ ಏನ್ ಹೇಳ್ತೀಯ? ಬಾ ಹೋಗೋಣ. ಈಗ ಕಿರಣ್ ಬಂದಿರ್ತಾನೆ ಅನ್ಸುತ್ತೆ. ಹೌದಾ, ಸರಿ ಆಯ್ತು, ನಡಿ ಹೋಗೋಣ. ಆದಷ್ಟು ಬೇಗ ಕಿರಣ್ ಕೈಲಿ ಆಸ್ತಿ ಬಂದು ನಾವಿಬ್ರು ಮದ್ವೆ ಆದ್ರೆ ಸಾಕು, ನಾನು ಮಹಾರಾಣಿ ತರ ಇರ್ತೀನಿ. ಹೌದು ಕಣೆ ಸೀಮಾ, ಅಂತ ಹುಡುಗ ಸಿಗ್ಬೇಕು ಅಂದ್ರೆ ನೀನು ತುಂಬಾನೇ ಅದೃಷ್ಟ ಮಾಡಿದ್ಯಾ. ಅಯ್ಯೋ, ಈ ಸೀಮಾ ಬರ್ಲಿಲ್ವಲ್ಲಪ್ಪ, ಎಷ್ಟೊತ್ತಿಗೆ ಬರ್ತಾಳೋ ಏನು? ಕಾದು ಸಾಕಾಯ್ತು. ಬಂದು ನಾಳೆ 1/4 ಗಂಟೆ ಆಯ್ತು. ಇಲ್ಲಿ ಯಾರಾದ್ರೂ ಬಂದ್ರೆ, ಯಾರೋ ಬರಲ್ಲ ಅನ್ಸುತ್ತೆ, ನೋಡೋಣ. ಕಿರಣ್, ಅಯ್ಯೋ, ಇದೇನಿದು? ನನ್ಗೆ ಶಾಕ್ ಹೊಡ್ದಂಗಾಯ್ತು. ಯಾರಪ್ಪ ಅಂತ? ಯಾಕೆ ಲೇಟು? ಓ, ರೀಮಾ ಬರ್ಲಿಲ್ಲ, ಅದಕ್ಕೆ ಅವಳನ್ನ ಕರ್ಕೊಂಡು ಬರೋಣ ಅಂತ ಬಂದೆ. ಮತ್ತೆ ಏನ್ ಸಮಾಚಾರ ಹೇಳು? ಯಾವಾಗ ನಮ್ಮ ಮದ್ವೆ ಹೇಳು ಬೇಗ. ನಮ್ಮ ಮನೇಲಿ ಆಲೇನೆ ಮುಹೂರ್ತ ನೋಡ್ತಾ ಇದಾರೆ. ಈ ಆಷಾಢ ಕಳಿತಿದ್ದಂಗೆ ನನ್ನ ಮದ್ವೆ ಮಾಡ್ತಾರೆ. ಆದಷ್ಟು ಬೇಗ ನಾವು ಆಷಾಢ ಕಳೆದ ತಕ್ಷಣ ನಾವು ಮದ್ವೆ ಆಗ್ಬಿಡ್ಬೇಕು, ಎಲ್ಲಾದ್ರೂ ಓಡೋಗಿ. ಬೇಗ ಹೇಳು ಕಿರಣ್. ಅದಕ್ಕೆ ತಾನೇ ನಾನು ಪ್ರಯತ್ನ ಮಾಡ್ತಾ ಇರೋದು. ಈಗ ನಮ್ಮ ಅಪ್ಪನ ಆಸ್ತಿ, ನಮ್ಮ ದೊಡ್ಡಪ್ಪನ ಆಸ್ತಿ ಎಲ್ಲನ ನನ್ನ ಕೈಗೆ ಬರಬೇಕು. ಆ ಥರ ನಮ್ಮ ಅಜ್ಜಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆವಾಗ ನಾನೇ ರಾಜ, ನೀನೇ ಮಹಾರಾಣಿ, ಆ ಥರ ಇರ್ಬೋದು. ಹೌದಾ? ನಿಮ್ ದೊಡ್ಡಮ್ಮ ಎಲ್ಲ ಒಪ್ಕೊಂತಾರ ಎಲ್ಲ ಆಸ್ತಿನ ನಿನ್ನ ಹೆಸರಿಗೆ ಬರ್ಕೊಡಕ್ಕೆ? ಯಾಕೆ ಒಪ್ಕೊಳ್ಳಲ್ಲ? ಒಪ್ಕೊಂತಾರೆ. ನಮ್ಮ ಅಜ್ಜಿ ಹೇಳಿದ್ಮೇಲೆ ಮುಗೀತು. ನಮ್ಮ ದೊಡ್ಡಪ್ಪನ ಮಗಳು ನಮ್ಮ ಮಾವನ್ನ ಅಲ್ಲ, ನಮ್ಮ ಅತ್ತೆ ಮಗನ ಮದುವೆ ಆಗ್ಬೇಕಾಗಿತ್ತು. ಅದಕ್ಕೆ ನಮ್ಮ ಅಜ್ಜಿಗೆ ಇಷ್ಟ ಇಲ್ಲ ಅವಳು ಮದುವೆ ಆಗಿ ಹೋಗಿರೋದು. ಈಗ ಮಾವನ ಮಗಳನ್ನ ಮದುವೆ ಆಗ್ಬೇಕಾಗಿತ್ತ? ನಿಮ್ಮ ದೊಡ್ಡಪ್ಪನ ಮಗಳು? ನೀನ್ ಯಾಕೆ ಹಂಗೆ ಬಾಯ್ ತೆಗಿತಾ ಇದ್ಯಾ? ಏನಾಯ್ತು? ಅದೇನು ಇಲ್ಲ ಬಿಡು, ಏನೂ ಇಲ್ಲ. ಓ, ಇವಳೊಬ್ಳು ಏನೇನೋ ನೆನ್ಸ್ಕಂತೀಯ, ಏನು ಹೇಳೋದೇ ಇಲ್ಲ ಬಿಡು. ಅಂತೆ. ಅಯ್ಯೋ, ಏನು ಇಲ್ಲ ಬಿಡು ಕಿರಣ್, ನಮ್ಮಿಬ್ರದ್ದು ಏನೋ ಪರ್ಸನಲ್. ಅಲ್ಲ, ಮತ್ತೆ ಆಸ್ತಿ ಬಂದ ತಕ್ಷಣ ನಿಮ್ಮ ಮನೇಲಿ ಒಪ್ಕೊಂತಾರ ನಿಮ್ಮ ದೊಡ್ಡಮ್ಮ ಎಲ್ಲನ, ಅಥವಾ ಎಲ್ಲಾದ್ರೂ ಹೋಗಿ ಮದುವೆ ಆಗ್ಬೇಕಾ? ನಮ್ಮಲ್ಲಿ ಅಂತೂ ಗ್ಯಾರಂಟಿ ಒಪ್ಪಲ್ಲ. ಆ ವಾಸುನ್ಗೆ ನನಗೆ ಗಂಟು ಹಾಕ್ಬೇಕು ಅಂತ ನಮ್ಮ ಅಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲರೂ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಬೇಗ ನಾವು ಮದುವೆ ಆಗ್ಲೇಬೇಕು ಕಿರಣ್. ಅದಕ್ಕೆ ತಾನೇ ಡೇಟ್ ಹೇಳಿ ಹೋಗೋಣ ಅಂತ ಬಂದಿರೋದು. ನಮ್ಮ ಮನೆಯಲ್ಲೂ ನಮ್ಮಮ್ಮ ಏನೋ ಒಪ್ತಾರೆ, ಆದರೆ ನಮ್ಮ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಒಪ್ಪಂಗೆ ಕಾಣಲ್ಲ. ನಾವಿಬ್ಬರು ಎಲ್ಲಾದರೂ ಹೋಗಿನೇ ಮದುವೆ ಆಗಬೇಕು. ಆಮೇಲೆ ಬಂದಮೇಲೆ ನಮ್ಮಮ್ಮ ಹೆಂಗೋ ಮ್ಯಾನೇಜ್ ಮಾಡ್ತಾರೆ. ಅಷ್ಟೊತ್ತಿಗೆ ನಿನ್ನ ಕೈಲಿ ಆಸ್ತಿ ಇರುತ್ತೆ ತಾನೆ, ಅವ್ರು ಏನು ಮಾಡಕ್ಕೆ ಸಾಧ್ಯ? ಹೆಂಗೂ ನಿನ್ನ ಕೈಲಿ ಆಸ್ತಿ ಇದೆ, ಆಮೇಲೆ ನೀನು ಅವ್ರು ನಮ್ಮ ಮನೆಯಿಂದ ಆಚೆಗೆ ಆಗ್ತೀಯ ಅಂತ ಅವರು ಸುಮ್ಮನೆ ಆಗ್ತಾರೆ. ನಮ್ಗೆ ಯಾಕೆ ಬೇಕು ಬಿಡು ಅಂತಾನ. ನೀನು ಯಾಕೆ ತಲೆಗೆಡ್ಸ್ಕೊಂತೀಯ? ಮೊದಲು ಆಸ್ತಿ ಎಲ್ಲ ನಾನು ನಿನ್ನ ಹೆಸರಿಗೆ ಮಾಡಿಸ್ಕೊಂಬಂದು ನೋಡು, ಆಮೇಲೆ ಮದುವೆ ವಿಷಯ. ಈ ಆಷಾಢ ಕಳಿಯೋಕ್ಕೆ ನೆಕ್ಸ್ಟು
ಇದು ಅಮಾವಾಸ್ಯೆ ಬರುತ್ತಲ್ಲ, ಅಮಾವಾಸ್ಯೆ ಆಗ್ತಿದ್ದಂಗೆ ಆಷಾಢ ಕಳೀತೈತೆ. ಅದಾದ್ಮೇಲೆ ಒಂದು 16ನೇ ತಾರೀಕು 17ನೇ ತಾರೀಕು ಮದುವೆ ಆಗೋಣ. ಹಾಂ, ಸರಿ ಆಯ್ತು ಕಿರಣ್. ಅಲ್ಲ ಒಟ್ಟು ಎಷ್ಟು ಕೋಟಿ ಆಸ್ತಿ ಇರ್ಬೋದು ನಿಮ್ದು? ಒಂದು 10 ಕೋಟಿ ಆಸ್ತಿ ಇರ್ಬೋದು ಸೀಮಾ. ಹೌದಾ, ಸೂಪರ್ ಕಿರಣ್. ವಾವ್, ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ಅಷ್ಟು ಶ್ರೀಮಂತರು ನೀವು. ಹಾ ಹಾಂ ಹೌದೌದು. ಸರಿ, ನನಗೆ ಟೈಮ್ ಆಯ್ತು, ಹೊರಡ್ಲಾ? ಇಷ್ಟು ಬೇಗ ಹೋಗ್ತೀಯಾ? ಇರು ಕಿರಣ್, ಇನ್ನೊಂದು ಸ್ವಲ್ಪ ಹೊತ್ತು. ಅಯ್ಯೋ ಈ ಬೇಡ ಸೀಮಾ, ಯಾರಾದರೂ ನೋಡಿದ್ರೆ ಕಷ್ಟ, ನಾನು ಹೋಗ್ತೀನಿ. ಸರಿ ಆಯ್ತು, ಬಾಯ್. ಹಾಯ್. ರೀಮಾ ಬರ್ತೀನಿ. ಓಕೆ ಕಿರಣ್, ಬಾಯ್. ಏಯ್, ನೋಡ್ದೇನೆ ರೀಮಾ, ಎಷ್ಟು 10 ಕೋಟಿ ಆಸ್ತಿ ಐತಂತೆ. 10 ಕೋಟಿ ಆಸ್ತಿನೂ ಈಗ ಈ ಕಿರಣ್ ಹೆಸರಿಗೆ ಬರುತ್ತಂತೆ. ಹಾ, ಅವಾಗ 10 ಕೋಟಿಗೆ ಒಡತಿ ಆಗ್ತೀನಿ ನಾನು ಇವನ್ನ ಮದ್ವೆ ಆದ್ರೆ. ಹಾ, ನೀನು ಹಂಗೇನೆ ಇವನ್ ತರ ಯಾರಾದ್ರೂ ಶ್ರೀಮಂತನ ಹುಡುಗನ ಬಲೆ ಬೀಳಿಸ್ಕೊಂಡು ಮದ್ವೆ ಆಗ್ಬಿಡು. ಹಾ, ಸುಖವಾಗಿರ್ಬೋದು ಸಾಯ ತನಕನ ಆರಾಮಾಗಿ. ಅಯ್ಯೋ ನೋಡೋಣ ಬಿಡು. ಹಾ, ಅಲ್ಲ ಕಣೆ ಸೀಮಾ, ನನಗೆ ಇನ್ನೂ ಡೌಟ್ ಹೊಡಿತೈತೆ. ಈ ಕಿರಣ್ ಹೇಳ್ದೆ ತಾನೆ ಅವ್ರ ದೊಡ್ಡಪ್ಪನ ಮಗಳು ಅತ್ತೆ ಮಗುನ ಏನೋ ಮದ್ವೆ ಆಗ್ಬೇಕಾಗಿತ್ತು ಅಂತನ. ಆ, ಈ ಲಾವಣ್ಯನ ಕತೆನೂ ಅಷ್ಟೇ ತಾನೆ? ಹೌದೌದು, ಅವಳು ಲಾವಣ್ಯನೂ ಅತ್ತೆ ಮಗನ ಜೊತೆ ಮದುವೆ ಫಿಕ್ಸ್ ಆಗಿತ್ತು. ಆದ್ರೆ ಮದುವೆ ಬಿಟ್ಟು ನಮ್ಮ ಅಣ್ಣನ ಓಡಿಸ್ಕೊಂಡೋಗಿ ಮದುವೆ ಆದ್ಲು. ಈ ಕಿರಣನು ಹಂಗೆ ಅಂದ ಅಲ್ವಾ? ಹೌದು. ಅದಕ್ಕೆ ಅವರ ದೊಡ್ಡಪ್ಪ ಯಾರು, ಅವ್ರ ಅಕ್ಕ ಯಾರು, ಏನು ಹೆಸರು ಅಂತನ ಕೇಳಬೇಕಾಗಿತ್ತು ನೀನು. ಅಯ್ಯೋ, ದಡ್ಡಿ ಅಂದ್ರೆ ದಡ್ಡಿ, ನೀನು ದಡ್ಡಿ ಅಂದ್ರೆ ನನ್ನ ದಡ್ಡಿ ಮಾಡ್ತಾ ಇದೆಯಲ್ಲೇ. ಸುಮ್ನೆ ನಡಿ. ಅಯ್ಯ, ಸುಮ್ನೆ ಅನುಮಾನ ಪಡಕ್ ಹೋಗ್ಬೇಡ. ಅನುಮಾನ ಪೆದ್ದ ರೋಗ ಇದ್ದಂಗೆ. ನನಗೆ ಅಂತ ಯಾವ ಅನುಮಾನನೂ ಇಲ್ಲ. ಅವನ್ನ ಟೆಸ್ಟ್ ಮಾಡೋಂತ ಅವಶ್ಯಕತೆನೂ ಇಲ್ಲ. ನಾನು ಪೂರ್ತಿಯಾಗಿ ನಂಬಿದೀನಿ ಅವ್ನು ಹೇಳೋದೆಲ್ಲ ನಿಜ ಅಂತಾನ. ಅವ್ರ ದೊಡ್ಡಪ್ಪನ ಮಗಳು ಏನಾದ್ರೂ ಆಗ್ಲಿ, ಈ ಲಾವಣ್ಯಗೆ ಕಂಪೇರ್ ಅಲ್ಲ ರಿಲೇಟೆಡ್ ಆಗಿದ್ರು ಸ್ಟೋರಿ, ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗಲ್ಲ. ನಡಿ ಸುಮ್ನೆ. ನೀನ್ ಏನೇನೋ ಯೋಚನೆ ಮಾಡಿ ಸುಮ್ನೆ ಟೆನ್ಷನ್ ಮಾಡ್ಕೊಂತೀಯ, ನನಗೂ ಟೆನ್ಷನ್ ಕೊಡ್ತೀಯ. ಅಲ್ವೇ? ಅಲ್ಲ, ತಿಳ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪು? ಏನು ತಿಳ್ಕೋಬೇಕು? ಅದರಿಂದ ನಮ್ಗೆ ಏನ್ ಆಗ್ಬೇಕಾಗತ್ತೆ ಹೇಳು? ಅಲ್ಲ, ಲಾವಣ್ಯರು ಹೆಂಗಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಬಡವರು, ಹಳೆ ಮನೆ, ಅಷ್ಟೇನೆ. ಆದ್ರೆ ಅವಳ ಸ್ಟೋರಿನೂ ಇವ್ರ ದೊಡ್ಡಪ್ಪನ ಮಗಳಿಗೆ ಕಂಪೇರ್ ಅಲ್ಲ ಮ್ಯಾಚ್ ಆಗುತ್ತೆ ಅಂದ್ರೆ ಅವಳು ಇವ್ರ ಅಕ್ಕ ಆಗ್ಬಿಡ್ತಾಳ ಅವಳು ಲಾವಣ್ಯ. ಇವ್ರು ಅಂತಸ್ತಲ್ಲಿ ಅವಳು ಅಂತಸ್ತಲ್ಲಿ. ಇವ್ರು 10 ಕೋಟಿ ಆಸ್ತಿ ಐತೆ, ಅವಳದು ಏನೋ ಒಂದು 1 ಲಕ್ಷ 2 ಲಕ್ಷ ಏನೋ ಆಸ್ತಿ, ಗದ್ದೆ ಹೊಲ ಫಲ ಎಲ್ಲ ಸೇರಿದೆ. ಏನೋ ಒಂದು 25 ಲಕ್ಷ ಆಸ್ತಿ ಇರ್ಬೋದೇನೋ. ಹೌದಾ, ಸರಿ ಆಯ್ತು, ಬಾ. ಏ ಸೀಮಾ, ಎಲ್ಲಿಗೆ ಹೋಗಿದ್ದೆ ಈ ಕಡೆಗೆ? ಅದು ಅಯ್ಯೋ, ಯಾಕೋ ಬೇಜಾರಾಗ್ತಿತ್ತಂತೆ, ಅದಕ್ಕೆ ನಿಮ್ ತೋಟದ ಹತ್ರ ಹೋಗಿದ್ವಿ ಆಕಾಶ್. ಮಾತಾಡ್ಬೇಡ ನೀನು, ಮುಚ್ಕೊಂಡಿರು. ಏ ಸೀಮಾ, ಇವ್ರ ಜೊತೆ ಸೇರ್ಬೇಡ ಅಂತ ಹೇಳ್ದಂಗೆಲ್ಲನ ನೀನ್ ಮತ್ತೆ ಇವ್ರ ಜೊತೆ ಯಾಕೆ ಸುತ್ತಕ್ ಹೋಗ್ತೀಯಾ? ನೀನ್ ಮದ್ವೆ ಫಿಕ್ಸ್ ಆಗೈತೆ, ನೆನ್ಪಿದೆ ತಾನೆ? ಅಯ್ಯೋ ಅಣ್ಣ, ಯಾಕಣ್ಣ ಹಂಗಾಡ್ತಿದ್ಯಾ? ಆ ರೀಮನ್ ಮೇಲೆ ಯಾಕಂಗ್ ರೇಗಾಡ್ತಾ ಇದ್ಯಾ? ಸುಮ್ನೆ ಇರು. ಅವಳೇನ್ ಮಾಡಿದ್ಲು ಅಂತ ಹಂಗಾಡ್ತಾ ಇದ್ಯಾ? ನನ್ ಬೆಸ್ಟ್ ಫ್ರೆಂಡ್ ಅವಳು, ಅವಳಿಗೆ ಅವಮಾನ ಮಾಡಿದ್ರೆ ನನಗೆ ಸಿಟ್ಟು ಬರುತ್ತೆ ನೋಡು. ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ರಲ್ಲ ಇಬ್ರು. ಇದು ನಿಮ್ಮ ಫ್ರೆಂಡ್ಶಿಪ್. ಹೋಗ್ರಿ ಮನೆ ಹತ್ರ. ಸರಿ ಅಣ್ಣ, ಆಯ್ತು. ಆಕಾಶ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಏನೋ ನಿನ್ ಮೇಲೆ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೆ, ಅದಕ್ಕೆ ಅವತ್ತು ಆ ತರ ನಡ್ಕೊಂಡೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸ್ಬೇಡ ಆಕಾಶ್. ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ. ಅವತ್ತು ನಿನ್ ಮದ್ವೆ ಆಗಿರೋ ನಿನ್ನ ನಾನು ಲವ್ ಮಾಡ್ತಾ ಇದ್ದೀನಿ, ಮದ್ವೆ ಆಗ್ತೀನಿ ಅಂತ ಹೇಳಿ ಏನೇನೋ ಹೇಳ್ಬಾರ್ದಾಗಿತ್ತು ಅಂತ ನನ್ಗೆ ಅರ್ಥ ಆಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕ್ಷಮೇನಾ ನೀನೀಗ? ಸುಮ್ಮನೆ ಹೋಗು. ಹಂಗಲ್ಲ ಆಕಾಶ್, ಏನೋ ಅಲ್ಲ, ನನ್ ತಪ್ಪಾಯ್ತು ಕ್ಷಮಿಸು ಅಂತ ಕೇಳಿದ್ರು ನೀನ್ ಕ್ಷಮಿಸಕ್ಕಾಗಲ್ವಾ? ನೋಡೆ ಸೀಮಾ, ನಿಮ್ಮ ಅಣ್ಣನ ಅವಳಷ್ಟು ಬೇಡ್ಕಂತ ಇದ್ದಾಳೆ. ಆಯ್ತು ಅಂತ ಹೇಳಕ್ಕಾಗಲ್ವಾ ನಿನ್ಗೊಂದ್ ಮಾತಾ? ಫ್ರೆಂಡ್ಸ್ ತರ ಇರ್ರಿ ಇನ್ಮೇಲೆ. ಹೌದು ಆಕಾಶ್, ನಾನು ನೀನು ಇನ್ಮೇಲೆ ಫ್ರೆಂಡ್ಸ್ ತರ ಇರೋಣ. ನಿನ್ ಜೊತೆ ನನ್ನ ಫ್ರೆಂಡ್ಶಿಪ್ಪ ನಿನ್ ಮಕ್ಕ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಸುಮ್ಮನೆ ಹೋಗು. ನನ್ನ ರೇಗ್ಸಿದ್ರೆ ಏನೂ ಇಲ್ಲ. ಆಯ್ತು ಬಿಡು, ಹೋಗು ನೀನು. ಏನೇ ನಿಮ್ಮಣ್ಣ ಒಳ್ಳೆ ಹಿಂಗ್ ಉರಿದ್ ಬೀಳ್ತಾನೆ. ಏನಂಗೆ ಇವನು ಶ್ರೀರಾಮಚಂದ್ರನ ಆಡ್ದಂಗೆ ಆಡ್ತಾನೆ. ಹೆಂಡ್ತಿನ್ ಬಿಟ್ರೆ ಯಾರನ್ನು ಮಾತಾಡ್ಸಲ್ಲ, ಯಾರನ್ನು ನೋಡಲ್ಲ ಅನ್ನೋ ತರ. ಎಷ್ಟು ದಿನ ನಡೆಯುತ್ತೆ ಇವ್ರ ಸಂಸಾರ, ನಾನು ನೋಡೇ ಬಿಡ್ತೀನಿ. ಅಯ್ಯೋ ಬಾರೆ, ಈಗ ಮೊದಲು ನನ್ನ ಮದುವೆ ಆಗಲಿ, ಆಮೇಲೆ ನೀನು ನಮ್ಮ ಅಣ್ಣನ ನೋಡ್ಕೊಂಬಂತೆ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.